ಇದೆಲ್ಲದರ ಬಗ್ಗೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ದರ್ಶನ್ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇತ್ತು, ಸದ್ಯಕ್ಕೆ ಪ್ರಾಜೆಕ್ಟ್ ಸ್ಟಾಪ್ ಆಗಿದೆ. ಆಮೇಲೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಲ್ಲಿ ಇವರು ನೆಗೆಟಿವ್ ಶೇಡ್ ಮಾಡಿದ್ದಾರೆ. ದರ್ಶನ್ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ ನಾನು. ಈ ಘಟನೆ ಯಾರೂ ಕಣ್ಣಾರೆ ಕಂಡಿಲ್ಲ. ಕೋಟ್ಯಾಂತರ ಜನರನ್ನ ಫಾಲೋ ಮಾಡ್ತಿರೋ ವ್ಯಕ್ತಿ ಮಾದರಿ ಆಗಬೇಕಾಗತ್ತೆ, ಜಡ್ಜ್ಮೆಂಟ್ ಆಗಬೇಕು, ಅಲ್ಲಿವರೆಗೆ ಮಾತನಾಡೋದಕ್ಕಾಗಲ್ಲ ಅಂತ ವಿನಯ್ ಗೌಡ ಅವರ ಮಾತು. ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಓಕೆ, ಅವ್ರು ಏನು ಮಾತಾಡಿದ್ದಾರೆ ನೋಡೋಣ. ಮತ್ತೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಅವರಿದ್ದಾರೆ. ಮೊದಲನೇದಾಗಿ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಯಾವೆಲ್ಲ ಚಾಲೆಂಜ್ ಅನ್ನ ಎದುರಿಸ್ತಾ ಇದ್ದೀರಾ? ಹೀಗೆ ಸರ್, ಚಾಲೆಂಜ್ ಅಂತ ಏನೂ ಇಲ್ಲ. ಲೈಫ್ ಹಸ್ ಬಿಕಮ್ ವೆರಿ ನೈಸ್. ಇಟ್ಸ್ ಬೀನ್ ಟ್ರೀಟಿಂಗ್ ಮೀ ಗುಡ್. ಅಂದರೆ ತುಂಬ ಬ್ಲೆಸ್ಸಿಂಗ್ಸ್ ಸಿಕ್ಕಿದೆ, ತುಂಬ ಆಶೀರ್ವಾದ ಸಿಕ್ಕಿದೆ, ಆ್ಯಂಡ್ ಜನರ ಪ್ರೀತಿ ತುಂಬ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಆ್ಯಂಡ್ ಪ್ರಾಜೆಕ್ಟ್ಗಳು ಆಗಲಿ, ಕೆಲಸಗಳಾಗಲಿ ಕೈ ತುಂಬ ಬರ್ತಾ ಇದೆ. ಟಚ್ ವುಡ್, ದೇವ್ರ ದಯೆಯಿಂದ ಅದೇ ರೀತಿ ಕಂಟಿನ್ಯೂ ಆಗಲಿ ಅಂದ್ಬಿಟ್ಟು. ಡೆವಿಲ್ ನನ್ನ ಫಸ್ಟ್ ಪ್ರಾಜೆಕ್ಟ್ ಅಲ್ಲ. ಡೆವಿಲ್ ಆ್ಯಕ್ಚುಲಿ ನನ್ನ ಸೆಕೆಂಡ್ ಸ್ಕ್ರಿಪ್ಟ್ ಬಂದಿದ್ದು ಡೆವಿಲ್ ನನಗೆ. ಅಂದರೆ ಫಸ್ಟ್ ಸಿನಿಮಾ ಇನ್ನೂ ಒಂದು ಗ್ರ್ಯಾಂಡ್ ಸಿನಿಮಾ, ಅದು ಅನೌನ್ಸ್ ಮಾಡ್ತೀನಿ ಇಷ್ಟನಲ್ಲೇ. ಡೆವಿಲಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ನೆಗೆಟಿವ್ ಶೇಡು ತುಂಬ ಚೆನ್ನಾಗಿದೆ ಪ್ರಾಜೆಕ್ಟು. ಮಿಲನ ಪ್ರಕಾಶ್ ಸರ್ ಡೈರೆಕ್ಷನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಇಷ್ಟವರೆಗೂ ಏನು ಶೂಟ್ ಆಗಿದೆ ಅದು. ಬಟ್ ಒಂದು ಬೇಜಾರಿದೆ, ಅಂದರೆ ಪ್ರಾಜೆಕ್ಟು ಇವಾಗ ಹೋಲ್ಡಲ್ಲಿದೆ. ಬಟ್ ಡೆಫಿನೆಟ್ಲಿ ಮುಂದಿನ ಬರೋ ದಿನಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಒಂದು ಆಸೆ ಅಷ್ಟೆ. ಅವತ್ತು ಅಲ್ಲೇ ಪ್ಯಾಲೇಸ್ನಲ್ಲಿ ಶೂಟ್ ನಡೀತಾ ಇತ್ತು ಮೈಸೂರಲ್ಲಿ. ಫಸ್ಟ್ ಒಂದು ಅಷ್ಟು ಸೀನ್ ಮುಗಿದ್ಮೇಲೆ ಪ್ಯಾಕಪ್ ಅಂತ ಹೇಳಿದ್ರು. ಅದಾದಮೇಲೆ ಈ ಥರ ಏನೋ ಬೆಳವಣಿಗೆಗಳಾಗಿದೆ ಅಂತ ಗೊತ್ತಾಗಿದೆ ಅಷ್ಟೇ. ಸರ್, ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವ್ರು ನಾವಲ್ಲ, ಒಂದು. ಎರಡನೇದು, ಈ ಇನ್ಸಿಡೆಂಟ್ ಬಗ್ಗೆ ನಮಗೆ ನ್ಯೂಸ್ಗಳಿಂದ ಗೊತ್ತಾಗ್ತಿದೆಯೇ ಹೊರತು ಪರ್ಸ್ನಲಿ ಏನಾಯಿತು, ಅಲ್ಲಿ ಏನು ನಡೀತು ಅಂತ ಯಾರೂ ನೋಡಿಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಯಾಕೆ ಒಂದು ಇನ್ಸಿಡೆಂಟ್ ಆಗಿರೋದಂತೂ ನಿಜ. ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಅನ್ನೋದು ಇನ್ನೂ ಅದು ಒಂದು ನಡೀತಾ ಇದೆ. ಒಂದು ಕೇಸ್ ನಡೀತಾ ಇದೆ, ಅದಕ್ಕೊಂದು ಸಾಕ್ಷಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು. ಸಾಕಷ್ಟು ಜನ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನನಗೆ ಗೊತ್ತಿರೋದು, ನೀವೇನು ಹೇಳ್ತಿದ್ದೀರೋ ಅಷ್ಟು ಮಾತ್ರ ನನಗೂ ಗೊತ್ತಿರೋದು. ಡೆವಿಲ್ನಲ್ಲಿ ಒಂದು ಪಾರ್ಟ್ ಆಗಿದ್ದೆ ನಾನು. ಅದ್ರ ಬಗ್ಗೆ ನಾನು ಇಷ್ಟೊತ್ತು ಹೇಳಿದ್ದೀನಿ ನಿಮಗೆ. ಬಟ್ ಕೇಸ್ ವಿಚಾರವಾಗಿ ಐ ಡೋಂಟ್ ಥಿಂಕ್ ಸೊ ಐ ಆಮ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಇಟ್. ಬಿಕಾಸ್ ಜನರಲ್ ಆಗಿ ಜನರಿಗೆ ಏನು ಗೊತ್ತೋ ಅಷ್ಟೇ ನನಗೂ ಗೊತ್ತಿರೋದು. ಸರ್, ಬೇಜಾರಾಗತ್ತೆ ಸರ್. ಅಂದರೆ ನೋಡಿ, ಒಂದಷ್ಟು ಜನ, ಒಂದಷ್ಟು ಸಾವಿರ ಕೋಟಿ ಜನ ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಒಂದು ಮಾದರಿ ಆಗಿರಬೇಕು. ಮಾದರಿ ಆಗಿದ್ದಾರೆ. ಬಟ್ ಈ ಪ್ರಕರಣ ಆದಮೇಲೆ ನನಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಿಜನೋ, ಎಷ್ಟು ಮಟ್ಟಿಗೆ ಸುಳ್ಳೋ. ನೀವುಗಳು ಏನು ಹೇಳ್ತಿದ್ದೀರಾ ಅದನ್ನು ನನಗೆ ಗೊತ್ತಿದೆ. ಆಗಿದೆ ಅನ್ನೋದು ನಿಜ. ಏನಕ್ಕಾಗಿದೆ, ಹೇಗಾಗಿದೆ ಅನ್ನೋದನ್ನು ನೀವೇ ಹೇಳ್ತಿರೋದು. ನಾವು ನೋಡಿರೋ ಹಂಗೆ ಸರ್, ಯಾರೂ ದೊಡ್ಡ ಸ್ಟಾರ್ಸು, ನಮಗೆ ಪರಿಚಯ ಇರುವಂಥವ್ರಾಗಲಿ ಯಾರೂ ಇಂಥ ಕೆಲಸಗಳಿಗೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ. ನನಗೆ ತಿಳಿತಾ ಇರೋದೆಲ್ಲ ನಿಮ್ಮ ಮಾಧ್ಯಮಗಳ ಮಧ್ಯದಲ್ಲೇ ಏನು ನಡೀತಾ ಇದೆ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿರೋದು. ಆ್ಯಸ್ ಅ ಪರ್ಸನ್ ನಾನು ಅವ್ರನ್ನ ಫಸ್ಟ್ ಟೈಮ್ ಭೇಟಿಯಾದಾಗ ತುಂಬ ಸ್ವೀಟಾಗಿ ಮಾತಾಡ್ಸಿದ್ರು, ತುಂಬ ಡೌನ್ ಟು ಅರ್ಥಾಗಿ ಮಾತಾಡ್ಸಿದ್ರು. ಅವರೇ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೇಗಿದ್ದೀರಾ ಅಂತಂದರು. ಚೆನ್ನಾಗಿದ್ದೀನಿ ಸರ್. ಸರಿ, ಶಾರ್ಟಿಗೆ ಹೋದ್ರು, ನಾನು ಶಾರ್ಟಿಗೆ. ಅಷ್ಟೇ ನಂದು ಅವ್ರದ್ದು ಪರಿಚಯ ಇರೋದು. ಅದು ಬಿಟ್ಟರೆ ಪರ್ಸ್ನಲಿ ನನಗೆ ದರ್ಶನ್ ಸರ್ ಪರಿಚಯ ಇಲ್ಲ. ಇಟ್ಸ್ ಜಸ್ಟ್ ದಟ್ ಪ್ರಾಜೆಕ್ಟಿಂದ ನಾನು ಅವರು ಪರಿಚಯ ಆಗಿದ್ದೆ. ಅದು ಬಿಟ್ಟರೆ ಅವ್ರ ಜೊತೆನೂ ನಾನು ಅಷ್ಟು ಒಡನಾಟ ಆಗಿಲ್ಲ ನಂದು. ಇದಿಷ್ಟು ಬಿಗ್ ಬಾಸ್ ವಿನಯ್ ಹಾಗೂ ಡೆವಿಲ್ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ಮಾಡಿದಂತಹ ವಿನಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ತುಂಬ ಜನ ಇದೇ ರೀತಿ ಹೇಳ್ತಾರೆ, ದರ್ಶನ್ ಬಗ್ಗೆ ಮಾತನಾಡೋ ಅಷ್ಟು ದೊಡ್ಡವರಲ್ಲ ನಾವು ಅಂತ. ಒಂದಂತೂ ನಿಜ, ಕೋರ್ಟಲ್ಲಿ ಇವೆಲ್ಲ ವಾದ ಪ್ರತಿವಾದಗಳು ನಡಿಬೇಕು. ಅದಾದ ನಂತರ ಕೋರ್ಟ್ ಘೋಷಣೆ ಮಾಡಬೇಕು ಯಾರು ಅಪರಾಧಿ ಅಂತಂದ್ಬಿಟ್ಟು. ಅಲ್ಲಿ ತನಕ ಪೊಲೀಸರು ತಮ್ಮ ಕೆಲಸವನ್ನು ತಾವು ಮಾಡ್ತಾರೆ.